ಬಟ್ ಆ ಜಾಗೃತಿ ಮೂಡಿಸಿದ್ದನ್ನು ವೋಟಿನ ತನಕ ಎಲೆಕ್ಷನ್ ತನಕ ಕಾಯ್ದುಕೊಳ್ಳೋಕೆ ನಮ್ಮ ಕೈಲಾಗ್ತಾಯಿಲ್ಲ. ಅದನ್ನು ಗ್ಯಾರಂಟಿ ಸೋಷಿಯಲ್ ಮೀಡಿಯಾ ಮೂಲಕ ಮಾಡ್ಬೋದು. ಸೋಷಿಯಲ್ ಮೀಡಿಯಾ ತಲುಪೋ ಕಡೆ, ಸೋಷಿಯಲ್ ಮೀಡಿಯಾ ತಲುಪದೇ ಇರೋ ಕಡೆ ನೀವು ರಸ್ತೆಗಿಳಿಬೇಕು. ರಸ್ತೆಗೆ ಇಳಿದಿದ್ದನ್ನು ಜನಗಳಿಗೆ ಅಂದರೆ ಈಗ ಸೋಷಿಯಲ್ ಮೀಡಿಯಾ ಇಲ್ದಿರೋ ಕಡೆ ಅಂತೀವಿ ಯಾವುದು, ಹಳ್ಳಿಗಳಿಗೆ ರಸ್ತೆಗಿಳಿದಿದ್ದು ಹೆಂಗೆ ಗೊತ್ತಾಗುತ್ತೆ? ಮೀಡಿಯಾ ಮೂಲಕ. ಅದನ್ನ ನೀವು ಕೆಲಸ ಮಾಡಬೇಕು. ಅದನ್ನು ಮುಖ್ಯವಾಹಿನಿ ಮಾಧ್ಯಮಗಳು ಮಾರಾಟ ಆಗೋಗ್ಬಿಟ್ರೆ ತಲೆ ಮಾರ್ಕೊಂಡ್ಬಿಟ್ಟಿದ್ದಾರೆ. ಅರ್ಧಕ್ಕರ್ಧ 90% ತಲೆ ಮಾರ್ಕೊಂಡ್ಬಿಟ್ಟಿದ್ದಾರೆ. ಕೇಳ್ತಾರೆ, ನಾನೇ ಒಂದು ಯಾವುದೋ ಒಂದು ಡಿಬೇಟ್ ನೋಡಿದೆ, ಆ ಮನುಷ್ಯ ಕೇಳ್ತಾರೆ, ಇವರೆಲ್ಲ ಎಲ್ಲಿದ್ದಾರೆ ಮಕ್ಕಳು ಅಲ್ಲಿ? ಸೋನಮ್ ವಾಂಗ್ಚುಕ್ ವಯಸ್ಸಾಗಿದೆ, ಅಭಿಜಿತ್ ದೀಪ್ತಿಗೆ 30 ವರ್ಷ, ಮಕ್ಕಳಲ್ಲಿದ್ದಾರೆ ಅಂತ. ಮಿಕ್ಕಿದವ್ರಲ್ಲ ಯಾರು? ಜೊತೆಗೆ ಪ್ರಶ್ನೆ ಏನದು? ಸತ್ತ ಮಕ್ಕಳ ಬಗ್ಗೆ ಅಲ್ಲ, ಅದೇ ರಾಂಗ್ ಅಲ್ಲ, ಅದೇ ಹೌದು, ಅದು ಪ್ರಶ್ನೆ ಅಲ್ಲ. ಇವರ ಪ್ರಶ್ನೆ ಏನಾಗಿರಬೇಕಿತ್ತು, ಇವ್ರಿಗೇನೆಂದರೆ ಅದು ಸರ್ಕಾರದ ವಿರುದ್ಧ ಮಾಡ್ತಾರೆ. ವಿದ್ಯಾರ್ಥಿಗಳನ್ನೇ ಬಿಟ್ಟೇ ಬಿಟ್ಟರು. ಸತ್ತ ವಿದ್ಯಾರ್ಥಿಗಳು ಅವ್ರಿಗೆ ಮುಖ್ಯನೇ ಇಲ್ಲ, ಡೈವರ್ಟ್ ಮಾಡಿ ಬೇರೆ ಬೇರೆ ಪ್ರಶ್ನೆಗಳು ಕೇಳೋದು, ಈ ಚೈನಾ ಏಜೆಂಟ್ ಅನ್ನೋದು, ಪಾಕಿಸ್ತಾನದ ಏಜೆಂಟ್ ಅನ್ನೋದು, ಹೀಗೆ. ಸೊ ಮಾಧ್ಯಮಗಳು ಆ್ಯಕ್ಚುಲಾಗಿ ಆ ಕೆಲಸ ಮಾಡಬೇಕು. ಎಲ್ಲವನ್ನೂ ಈಗ ಹೋರಾಟಗಾರನೇ ಮಾಡೋಕ್ಕಾಗಲ್ಲ. ನೀವು ಕೇಳಿದ್ರಲ್ಲ, ನೀನು ಯಾಕೆ ಹೋಗಲ್ಲ, ನೀನು ಹೋಗದೇ ಬದಲಾವಣೆ ಆಗುತ್ತಲ್ಲ. ನಾನು ಅಲ್ಲಿಗೆ ಹೋಗೋದ್ರಿಂದ ಏನು ಬದಲಾವಣೆಯೂ ಆಗಲ್ಲ. ನಾನೊಂದು ಫೋಟೋ ಹಾಕ್ಬೋದು ಅಷ್ಟೇ. ನನ್ನ ಸಮಾಧಾನಕ್ಕೆ ನಾನು ಅಲ್ಲಿಗೆ ಹೋಗ್ಬೋದು, ಹೋರಾಡ್ಬೋದು, ಅಥವಾ ನಾನು ಹೋಗೋ ಲಾಠಿ ಚಾರ್ಜಲ್ಲಿ ಹೇಳಿ ತಿನ್ಕೊಂಬರ್ಬೋದು. ಅದರಿಂದ ಯಾವ ಬದಲಾವಣೆಯೂ ಆಗಲ್ಲ. ಬದಲಾವಣೆ ವೋಟಿನಿಂದ ಮಾತ್ರ ಸಾಧ್ಯ, ಎಲೆಕ್ಷನಲ್ಲಿ ಮಾತ್ರ ಸಾಧ್ಯ. ಅದು ರಾಜಕೀಯ ಅಂತ್ಯ ಕಾಣೋದು ಹೋರಾಟಗಳು ಯಾವಾಗಲೂ ಎಲೆಕ್ಷನಲ್ಲೇ. ಸೊ ಎಲೆಕ್ಷನ್ ತನಕ ನಾವು ಈ ಸಮಸ್ಯೆಗಳನ್ನ ಜೀವಂತವಾಗಿ ಇಟ್ಕೋಬೇಕು ಅಂದರೆ ಸಮಸ್ಯೆ ಇರಬೇಕು ಅಂತಿಲ್ಲ, ಸಮಸ್ಯೆಗಳನ್ನ ಜ್ಞಾಪಕ ಇಟ್ಕೋಬೇಕು, ಜನಗಳಿಗೆ ಜ್ಞಾಪಿಸ್ತಾ ಇರಬೇಕು. ಆ ಕೆಲಸ ಅಪೋಸಿಷನ್ ಮಾಡಬೇಕು, ಮಾಧ್ಯಮಗಳು ಮಾಡಬೇಕು, ಜನಗಳು ಮಾಡಬೇಕು. ಯಾರ್ಯಾರಿಗೆ ಸಾಧ್ಯನೂ ಎಲ್ಲರೂ ಮಾಡಬೇಕು. ಆ್ಯಕ್ಚುಲಾಗಿ ಪ್ರಜೆಗಳು ಅವರವರೇ ಮಾಡಬೇಕು. ಅದನ್ನು ಜ್ಞಾಪಕ ಇಟ್ಕೊಂಡ್ರೆ ಓಟ್ ಹಾಕುವಾಗ ಡೆಫಿನೆಟಾಗಿ ಇವ್ರಿಗೂ ಇಂಥ ಕಳ್ಳರಿಗೆ ಓಟ್ ಹಾಕಲ್ಲ. ಇಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ, ರಫೇಲ್ನಿಂದ ಹಿಡಿದು ಇವತ್ತಿನ ನೀಟ್ ಸ್ಕ್ಯಾಮು, ಇದರ ONGCಯಿಂದ RSS ಅವರೆಲ್ಲ ತೊಗೊಂಡಿದ್ದಾರೆ ಅಂತಲ್ಲ ಫಂಡ್ಸು. ಮಾಡ್ತಿರೋದು ಕರೆಕ್ಟೇ, ನಾನು ಒಪ್ಕೊಳ್ತೀನಿ, ಅದನ್ನು ಇಲ್ಲ ಅಂತ ಹೇಳಲ್ಲ. ತಪ್ಪು ಮಾಡಿದಾಗ ಪ್ರಶ್ನೆ ಮಾಡಲೇಬೇಕು. ಆದರೆ ಯಾವಾಗಲೂ ಕಿಶೋರ್ ಅವ್ರದ್ದು ಒನ್ ಸೈಡೆಡ್ ಇರುತ್ತೆ ಅನ್ನೋದು ಅಭಿಪ್ರಾಯ, ತುಂಬ ಜನದ ಅಭಿಪ್ರಾಯ. ಸೊ ಅದಕ್ಕೇನು ಹೇಳ್ತೀರಿ? ಯಾಕಂದರೆ ಕಾಂಗ್ರೆಸ್ ಏನೇ ಮಾಡಿದ್ಲಿ ನೀವೇನು ಪ್ರಶ್ನೆ ಮಾಡಲ್ಲ. ಈಗ ನೋಡಿ, ರಾಹುಲ್ ಗಾಂಧಿದು ಒಂದು ವಿಡಿಯೋ ವೈರಲ್ ಆಗ್ತಿದೆ, ಅವ್ರ ಫ್ಯಾಮಿಲಿ ಜೊತೆ ಏನೋ ಇದ್ದಾರೆ ಅಂತ. ಅದಕ್ಕಿನ್ನ ಸ್ಪಷ್ಟತೆ ಸಿಕ್ಕಿಲ್ಲ ಬಿಡಿ, ಅದು ಅವ್ರ ಫ್ಯಾಮಿಲಿನ ಬೇರೆನಾ ಏನು ಅಂತ. ಅಂದರೆ ಮದುವೆ ಬಗ್ಗೆ ಹೇಳ್ಕೊಂಡೇ ಇಲ್ಲ ಅವರು. ಅಲ್ಲ, ನಾನು ಯಾವತ್ತೂ ಮೋದಿ ಹೆಂಡ್ತಿನ ಬಿಟ್ಟಿರೋದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅದು ಅವ್ರ ಪರ್ಸನಲ್, ನಾವು ಕೇಳಬಾರದು. ನನ್ನ ಪರ್ಸನಲ್ ನೀವು ನನ್ನ ಪರ್ಸನಲ್ ಕೇಳಿದ್ರೆ ನಾನು ಅದನ್ನೇ ಹೇಳ್ತೀನಿ. ನನ್ನ ಪರ್ಸನಲ್ ವಿಷಯ ನಾನು ಏನು ಬೇಕಾದ್ರೆ ಮಾಡ್ಕೊಂಡು ನೀವು ಯಾರು ಕೇಳೋದಕ್ಕೆ ಅದನ್ನ ಅಂತ. ನಾನು ಸಾಮಾಜಿಕ ಜೀವನದಲ್ಲಿದ್ದಾಗ ನೀವು ನಾವು ಕೇಳ್ತೀವಿ ನಿಮ್ಮ ಪರ್ಸನಲ್ ವಿಷಯ. ಯಾಕಂದರೆ ನೀವು ಪಬ್ಲಿಕ್ ಪರ್ಸನ್ನು. ಪಬ್ಲಿಕ್ಸ್ಗೆ ಹುಲಿ ಕಿಶೋರ್ ಅವ್ರ ಪಬ್ಲಿಕ್ ಪರ್ಸನಲ್ ಲೈಫ್ ಬಗ್ಗೆ ಕೇಳುವಂಥ ಎಲ್ಲ ಅಧಿಕಾರಗಳಿರುತ್ತೆ. ಯಾಕಂದರೆ ನಿಮ್ಮನ್ನು ಪಬ್ಲಿಕ್ಗೆ ಬೆಳೆಸೋದು, ಓಕೆನಾ? ಸೊ ನೀವು ಹೆಂಗೆ ಇವಾಗ ಮೋದಿ ಅವ್ರಿಗೆ ಹೆಂಗೆ ಪ್ರಶ್ನೆ ಮಾಡ್ತಿರೋ, ಸೊ ನಾವು ನಿಮ್ಗೆ ಹಂಗೆ ಪ್ರಶ್ನೆ ಮಾಡ್ಬೋದು, ನೀವು ಹೇಳ್ಬೋದು. ಇಲ್ಲ, ನಾನು ಹೇಳೋದಿಲ್ಲ ಪರ್ಸನಲ್ ಜೀವನಕ್ಕೆ ನೋ ಕಮೆಂಟ್ಸ್ ಅಂತಂದರೆ ಓಕೆ, ಬಟ್ ನಾವು ಇಲ್ಲ, ನಾನೇನು ಹೇಳ್ತೀನಿ, ಪರ್ಸನಲ್ ಲೈಫ್ ಇಸ್ ವೆರಿ ಡಿಫ್ರೆಂಟ್. ನನ್ನ ವೈಯಕ್ತಿಕ ಜೀವನಕ್ಕೆ ಹಕ್ಕು ನನಗಿದೆ. ನನ್ನ ಪ್ರೈವಸಿ, ರೈಟ್ ಟು ಪ್ರೈವಸಿ ನನಗಿದೆ. ಸೊ ಯಾರು ಮಾಧ್ಯಮ, ನಾನು ಪಬ್ಲಿಕ್ ಜೀವನದಲ್ಲಿದ್ದರೂ ಯಾರೂ ಕೇಳೋಂಗಿಲ್ಲ. ನಿಮಗೂ ಆ ಹಕ್ಕಿಲ್ಲ ಆ್ಯಕ್ಚುಲಾಗಿ. ಸೊ ನನಗೂ ಮೋದಿಯ ಪರ್ಸನಲ್ ಲೈಫ್ ಬಗ್ಗೆ ಕೇಳೋ ಹಕ್ಕಿಲ್ಲ, ನಾನು ಕೇಳೋದು ಇಲ್ಲ. ರಾಹುಲ್ ಗಾಂಧಿ ಆಗಲಿ ಮೋದಿ ಆಗಲಿ ಯಾರದ್ದು ಪ್ರಶ್ನೆ ಕೇಳಲ್ಲ ನಾನು. ಅವ್ರ ಜೀವನ ಅವ್ರಿಗೆ ಮಾಡೋದು, ಅವ್ರಿಗೆ ಬೇಕಾದಂಗೆ ಮಾಡೋದು, ಅವ್ರ ಸಿದ್ಧಾಂತಗಳಿಗೆ ಹಿಂಗೆ ಬೇಕು, ಅವರ ಅನುಕೂಲಕ್ಕೆ ಹೆಂಗೆ ಬೇಕು ಹಂಗೆ ಬದುಕಬೇಕು. ಆದರೆ ಸಾರ್ವಜನಿಕ ಜೀವನಕ್ಕೆ ಬಂದಾಗ, ಸಾರ್ವಜನಿಕ ಕೆಲಸ ಅಂತ ನಾವು ಒಪ್ಕೊಂಡಾಗ, ರಾಜಕಾರಣಿಯಾಗಿ ಅವ್ನ ಕೆಲಸ ಒಪ್ಕೊಂಡಾಗ ಅವ್ನ ಕೆಲಸಕ್ಕೆ ಕಚೇರಿ ಮಾಡಲನ್ನ ಕೇಳ್ತೀವಿ. ಮೋದಿ ಆಗಲಿ ರಾಹುಲ್ ಗಾಂಧಿ ಆಗಲಿ ಕೇಳ್ತೀವಿ. ಒನ್ ಸೈಡೆಡ್ ಯಾಕಿರುತ್ತೆ ಅಂದರೆ, ಅಧಿಕಾರದಲ್ಲಿ BJP ಇದೆ, ಅವ್ರನ್ನೇ ಕೇಳಬೇಕು. ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಾಗ ಕೇಳ್ತೀವಿ. ಅಧಿಕಾರದಲ್ಲಿರೋ ಕಾಂಗ್ರೆಸ್ನ ನೀವು ಪ್ರಶ್ನೆನೇ ಮಾಡಲ್ವಲ್ಲ. ನಮಗೆ ಇದಕ್ಕಿಂತ ಮುಖ್ಯವಾದ ಪ್ರಶ್ನೆಗಳಲ್ಲಿದೆ, ದೊಡ್ಡ ಪ್ರಶ್ನೆಗಳಿಗೆ. ದುಷ್ಟರ ಜೊತೆ ವ್ಯವಹಾರ ಮಾಡ್ತಾ ಇದ್ದೀವಿ ಈಗ. ಸೊ ಅಷ್ಟೊಂದು ದೊಡ್ಡ ದುಷ್ಟ. ಯಾಕಂದರೆ ಒಂದು ಪ್ರಶ್ನೆಗೂ ಉತ್ತರ ಕೊಡದೆ 21 ಮಕ್ಕಳು ಸತ್ತಾಗ, ಇಲ್ಲಿ ಕರ್ನಾಟಕದಲ್ಲಿ 21 ಮಕ್ಕಳು ಸತ್ತು ಇವ್ರು ಮಾತಾಡಲ್ಲ ಅಂದ್ರೆ ಖಂಡಿತ ಕೇಳ್ತಿದ್ರು ನಾವು. 21 ಮಕ್ಕಳು ಸತ್ತಾಗ ಕೂಡ ಪ್ರಶ್ನೆ ಮಾಡದೆ ನಿಂತ್ಕೊತಾರೆ. ಎಷ್ಟು ಟ್ರಾಫಿಕ್ ಜಾಮು ಅವತ್ತು ಕಾಂಗ್ರೆಸ್ ಅವರು ಒಂದು ಸಭೆ ಇಟ್ಕೊಂಡಿದ್ರು. ಟ್ರಾಫಿಕ್ ಜಾಮ್ ಕ್ರಿಯೇಟ್ ಆಗಿಬಿಟ್ಟು ಎಷ್ಟೋ ಮಕ್ಳಿಗೆ ಲೇಟ್ ಆಯಿತು ಹೋಗೋದು ನೀಟ್ ಎಕ್ಸಾಮ್ಗೆ. ಸೊ ಅದನ್ನು ನೀವು ಪ್ರಶ್ನೆ ಮಾಡಲೇ ಇಲ್ಲ. ಪ್ರಿಯಾಂಕರ್ಗೆ ಅದಕ್ಕೆ ರೆಸ್ಪಾಂಡ್ ಮಾಡಿಬಿಟ್ರಲ್ಲ. CCTV ಫುಟೇಜ್ ಎಲ್ಲ ಇದೆ, ಯಾರು ಲೇಟ್ ಆಗೋದ್ರು. ಬಟ್ ಸ್ಟಿಲ್ ನಾನು ಅಲ್ಲಿ ಏನು ಹೇಳ್ತೀನಿ, ಪರೀಕ್ಷಾ ವ್ಯವಸ್ಥೆಯಲ್ಲೂ ಸುಧಾರಣೆ ಆಗಬೇಕು. ಈಗ ಏನೋ ಕಾರಣಗಳಿಗೆ ನಿಜ ಅವ್ರು ಲೇಟಾಗಿ ಬಂದಿರ್ಬೋದು, ಅವ್ರದ್ದೇ ತಪ್ಪಿರ್ಬೋದು, ಒಪ್ಕೊಳ್ಳೋಣ. ಅವ್ರದ್ದೇ ತಪ್ಪಿದ್ರೂ ಸಹ ಅದಕ್ಕೆ ಎಕ್ಸಾಮ್ ತೊಗೊಳ್ದಿರೋಷ್ಟು ದೊಡ್ಡ ಶಿಕ್ಷೆ ಆಗಬಾರ್ದು. ಅಟ್ಲೀಸ್ಟ್ ಲೇಟಾಗಿ ಬಿಡೋದಕ್ಕೆ ಒಂದು ರೂಮ್ ಅವ್ರಿಗೆ ಸಪ್ರೇಟಾಗಿಟ್ಟು ಆ ಮಕ್ಕಳಿಗೆ ಲೇಟಾಗಿ ಹೋಗಿ, ಓಕೆ ನೀವು ಲೇಟಾಗಿ ಬಂದಿದ್ದ ತಪ್ಪಿಗೆ ಆ ಟೈಮ್ ಹೋಗುತ್ತಷ್ಟೇ. ಸೊ ಆ್ಯಕ್ಚುಲಾಗಿ ನಮ್ಮ ಕರ್ತವ್ಯ ಅದು, ಸ್ಟೂಡೆಂಟ್ ಪೇರೆಂಟ್ಸ್ ಕರ್ತವ್ಯ ಟೈಮಿಗೆ ಸರಿ ಕರ್ಕೊಂಡು ಹೋಗೋದು. ಸ್ಟಿಲ್ ಯಾವುದೋ ಒಂದು ಕಾರಣದಿಂದ ಆಗೋಯ್ತು ಅಂತ ಇಟ್ಕೊಂಡು ಆದಾಗ, ಬಟ್ ಸ್ಟಿಲ್ ಅವಕಾಶ ಇರಬೇಕು. ಡೆಫಿನೆಟ್ಲಿ ನಾನು ಅದನ್ನು ಹೇಳ್ತೀನಿ. ಯಾಕಂದರೆ ನಾವು ಎಕ್ಸಾಮ್ ಬರೀಬೇಕಾದ್ರೆ ಏನಿತ್ತು, 1 ವರ್ಷ ಕಾಯಬೇಕಾಗಿತ್ತು. ನಾವೆಲ್ಲ ಹಾಗೆ ಒಂದು ಎಕ್ಸಾಮ್ ಹೋಯಿತು ಅಂದರೆ ಸಪ್ಲಿಮೆಂಟರಿ ನೆಕ್ಸ್ಟ್ ಇಯರ್ ಕಾಯಬೇಕು. ನಾನು ಇಲ್ಲ 6 months ಕಾಯಬೇಕಾಗಿತ್ತು. ಬಟ್ ನನಗೆ ಅಡ್ಮಿಷನ್ ನೆಕ್ಸ್ಟ್ ಇಯರೇ ಸಿಗ್ತಾಯಿತ್ತು. ನಾವು ರಾಜಕೀಯ ಇರಲಿಲ್ಲ ಸರ್. ಅಲ್ಲ, ಆಗಲೂ ಇತ್ತು, ಬಟ್ ಈ ಥರದ ಹೊಲಸು ರಾಜಕಾರಣಿಗಳಿರಲಿಲ್ಲ.
ಅದು ಈಗಿನ ಥರ ಹೊಲಸು ರಾಜಕಾರಣಿಗಳಿಲ್ಲ. ಬಟ್ ಏನಂದರೆ ವ್ಯವಸ್ಥೆ ಬದಲಾಗಿದೆ. ಇವತ್ತಿಗೆ ಇಮಿಡಿಯೇಟಾಗಿ 1 ತಿಂಗಳಲ್ಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರುತ್ತೆ. ಸೊ ಎಜುಕೇಷನ್ ಸಿಸ್ಟಮು ಬೆಟರ್ ಆಗಿದೆ ಕೆಲವು ವಿಷಯಗಳಲ್ಲಿ. ಬಟ್ ನಿಮಗೆ ಆ ಪೂರ್ತಿ ಅದರ ಮೂಲ ವ್ಯವಸ್ಥೆಯ ಬೇರು ಕೊಳ್ತೋಗಿದೆ, ಧರ್ಮಾಂಧ ರಾಜಕಾರಣದಲ್ಲಿ ಕೊಳ್ತೋಗಿದೆ. ಸೊ ನಾವು ಯಾಕೆ ಅದನ್ನು ಪ್ರಶ್ನೆ ಮಾಡ್ತೀವಿ ಅಂದರೆ ತೀರಾ ಕೊಳ್ತೋಗಿರೋವಂಥದ್ದು. ಇಲ್ಲಿ ಅಟ್ಲೀಸ್ಟ್ ರಿಪೇರಿ ಮಾಡ್ಕೋಬೋದು ನಾವು. ಅಲ್ಲಿ ಮೊದಲು ಅದನ್ನ ಅಟೆಂಡ್ ಮಾಡ್ಕೋ. ಈಗ ನನಗೆ ಕೈಯಲ್ಲಿ ಗಾಯ ಆಗಿದೆ, ಕಾಲಿಗೆ ಗ್ಯಾಂಗ್ರೀನ್ ಆಗಿದೆ. ಯಾವ್ದನ್ನ ಗಮನಿಸ್ತೀನಿ ನಾನು? ಅದೇ ಮಾಡ್ತಾ ಇದ್ದೀವಿ ನಾವು ಅಷ್ಟೇ. ಈಗ ಇದಕ್ಕೆ ಬರ್ತೀವಿ ಆಮೇಲೆ ನೆಕ್ಸ್ಟು ಅಲ್ಲಿ ತಿದ್ಬಿಟ್ಟು. ಎಸ್ ಪ್ಲೀಸ್. ನಾನಂತೂ ನೋಡ್ತಾನೆ ಇರ್ತೀನಿ ನಿಮ್ಮನ್ನ, ನನ್ನ ಐಸ್ ಯಾವಾಗಲೂ ನಿಮ್ಮ ವಾಚ್ ಮಾಡ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಹುಲಿ ಕಿಶೋರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಂಗಳರಾಜ್ ಗೋಪಾಲ್, ಟಿ.ವಿ. 9 ಬೆಂಗಳೂರು.